ಇನ್ನು ಇಡೀ ದಿನ ದೆಹಲಿಯಲ್ಲಿ ಏನೇನಾಯಿತು, ಸುವರ್ಣ ನ್ಯೂಸ್ಗೆ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಲಭ್ಯ ಆಗಿದೆ. ಎಐಸಿಸಿ ಕಚೇರಿಯಲ್ಲಿ ನಡೆದಂಥ ಮಾತುಕತೆಯ ಪಿನ್ ಟು ಪಿನ್ ಡೀಟೇಲ್. ಕನ್ವಿನ್ಸ್ ಮಾಡಿದ್ದು ಹೇಗೆ ಸಿದ್ದರಾಮಯ್ಯ ಅವರನ್ನ ರಾಜೀನಾಮೆ ಕೊಡೋದಕ್ಕೆ, ಮತ್ತು ಹೈಕಮಾಂಡ್ ಆಫರ್ ಮಾಡಿದ್ದೇನು, ಏನು ಹೇಳಿತು, ಇದೆಲ್ಲದರ ಡೀಟೇಲ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಲಂಚ್ ಬ್ರೇಕ್ನ ನಂತರ ರಾಹುಲ್ ಗಾಂಧಿ ಊಟಕ್ಕೆ ಅಂತ ಹೋಗಿ ಬಂದರು. ನಂತರ ಈ ನಿರ್ಧಾರವನ್ನು, ನಾಯಕತ್ವ ಬದಲಾವಣೆಯ ನಿರ್ಧಾರವನ್ನು ರಾಹುಲ್ ಗಾಂಧಿ ತಿಳಿಸಿದ್ರು ಸಿದ್ದರಾಮಯ್ಯ ಅವರಿಗೆ. ಅದ ಕಾರಣಗಳನ್ನು ಕೊಟ್ಟರು ಅವರು. ಏನಕ್ಕೆ ನಾಯಕತ್ವ ಬದಲಾವಣೆ ಆಗಬೇಕು, ಆಡಳಿತದಲ್ಲಿ ಲೋಪ ಇದೆಯಾ ಅನ್ನೋ ಪ್ರಶ್ನೆ ಬಂದಾಗ ಆಡಳಿತದಲ್ಲಿ ಲೋಪ ಇಲ್ಲ, ನಾಯಕತ್ವದಲ್ಲಿ ಹೊಸತನ ಬರಬೇಕು. ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಅದನ್ನೇ ಮಾಡಿದ್ದೀವಿ ನಾವು, ಕರ್ನಾಟಕದಲ್ಲೂ ಮಾಡ್ತೀವಿ, ನಿಮಗೆ 8 ವರ್ಷ ಅವಕಾಶ ಕೊಟ್ಟಿದ್ದೀವಿ ನಾವು. ಸೊ ನೀವು ರಾಜೀನಾಮೆ ಕೊಡಬೇಕಾಗುತ್ತೆ ಅಂತ ತಿಳಿಸಿದ್ದಾರೆ. ಸದ್ಯ ಏನೇನಾಗ್ತಿದೆ ಅನ್ನೋದನ್ನು ವಿವರಿಸೋದಕ್ಕೆ ನಮ್ಮ ಪ್ರತಿನಿಧಿಗಳು ರೆಡಿ ಇದ್ದಾರೆ. ಪ್ರಮುಖವಾಗಿ ನಮ್ಮ ರಾಜಕೀಯ ವಿಭಾಗದ ಮುಖ್ಯಸ್ಥ ಆನಂದ್ ಬೈದನ ಮನೆ, ವಿದ್ಯಶ್ರೀ ಮತ್ತು ಮಾರುತೇಶ್ ರೆಡಿ ಇದ್ದಾರೆ. ನಮ್ಮ ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾಥು ಕೂಡ ಜೊತೆಗಿದ್ದಾರೆ. ನಾನು ಮಾರುತೇಶ್, ಕನ್ವಿನ್ಸ್ ಮಾಡಿದ್ದು ಹೇಗೆ ಅನ್ನೋದು ಬಹಳ ಮುಖ್ಯ. ಸವಾಲುಗಳಿತ್ತು, ಎಲ್ಲಿ ರೆಬಲ್ ಆಗಿಬಿಡ್ತಾರೋ ಅಂತ, ರೆಬಲ್ ಆಗಿ ಬಿಡಬಹುದಾ ಅಂತ ಸಾಧ್ಯತೆಗಳಿದಾವ ಅಂತ. ಸೊ ಕನ್ವಿನ್ಸ್ ಹೆಂಗೆ ಮಾಡಿದ್ರು ಅಂತ. ರಕ್ಷತ್, ತುಂಬ ಜನರಿಗೆ ಆಶ್ಚರ್ಯ. ಈಗಲೂ ಕೂಡ ಕೆಲವರು ಈ ಕನ್ವಿನ್ಸ್ ಮಾಡಿದ್ದಂಥ ವಿಚಾರದ ಬಗ್ಗೆ ಸಾಕಷ್ಟು ಜನರಿಗೆ ಆಶ್ಚರ್ಯವಿದೆ. ಮತ್ತು ಸಿದ್ದರಾಮಯ್ಯ ಅದನ್ನು ಕನ್ವಿನ್ಸ್ ಆಗಿ ರಾಜೀನಾಮೆಯ ನಿರ್ಧಾರವನ್ನು ಮಾಡಿದ್ದು ಇನ್ನೂ ಕೂಡ ಕೆಲವರಿಗೆ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಷ್ಟೆಲ್ಲ ಅಂದರೆ ಬಹಳ ಒಂದು ರೀತಿ ಬೆಟ್ಟದಂಥ ಸಮಸ್ಯೆ ಉಗುರಿನಲ್ಲಿ ಹೋಯ್ತು ಅನ್ನುವಂಥ ಏನು ಗಾದೆ ಮಾತಿದೆಯಲ್ಲ, ಆ ರೀತಿಯಾದಂಥ ಬೆಳವಣಿಗೆ ಕಾಂಗ್ರೆಸ್ನ ಒಳಗೆ ಆಗಿರುವಂಥದ್ದು. ನಿನ್ನೆಯ ಸಭೆಯ ಇಲ್ಲೇ ಎಲ್ಲವೂ ಬಗೆಹರಿಯಲ್ಲ ಅಂತೇಳಿ ನಾವು ಕೂಡ ವಿಶ್ಲೇಷಣೆಗಳನ್ನು ಮಾಡ್ತಾ ಇದ್ವಿ. ಆದರೆ ಅದೊಂದೇ ಸಭೆಯಿಂದ ಎಲ್ಲವೂ ತೀರ್ಮಾನಗಳು ಆಯಿತು ಅನ್ನೋದು ಕೂಡ ಅಷ್ಟೇ ಸ್ಪಷ್ಟವಾಗಿ ನಿಚ್ಚಳವಾಗಿಯೂ ಕೂಡ ಗೊತ್ತಾಗ್ತಾ ಇದೆ. ರಾಹುಲ್ ಗಾಂಧಿ ಅಂದರೆ ಈ ಕನ್ವಿನ್ಸಿಂಗ್ ಯಾಕೆ ಆಯಿತು ಮತ್ತು ಸಿದ್ದರಾಮಯ್ಯ ಒಪ್ಕೊಂಡಿದ್ರ ಹಿಂದಿನ ಲೆಕ್ಕಾಚಾರಗಳನ್ನು ನೋಡಿದಾಗ ಪದೇ ಪದೇ ರಾಹುಲ್ ಗಾಂಧಿ ಅವರ ಹೇಳಿದಾಗೆ ಕೇಳ್ತೀನಿ ಅಂತೇಳಿ ಮುಖ್ಯಮಂತ್ರಿಗಳು ಆ ಥರದ ಒಂದು ಅಭಿಪ್ರಾಯವನ್ನು ಸೃಷ್ಟಿ ಮಾಡಿದರು. ಅಂದರೆ ಹೈಕಮಾಂಡ್ ಏನು ಕಾಲು ತೆಗೆದುಕೊಳ್ಳುತ್ತೆ ಅದಕ್ಕೆ ತೀರ್ಮಾನಕ್ಕೆ ನಾನು ರೆಡಿ ಇರ್ತೀನಿ ಅನ್ನುವಂಥದ್ದನ್ನ. ಜೊತೆಗೆ ಆಪ್ತರ ಬಳಿ ಮಾತನಾಡಿದಾಗಲೂ ಕೂಡ, ಯಾಕಂದರೆ ಇಲ್ಲೇ ಕನ್ನಿಂಗ್ಯಾಮ್ ರಸ್ತೆಯಲ್ಲಿರುವ ಒಂದು ಬೈರತಿ ಸುರೇಶ್ ಅವರ ಒಂದು ಆಫೀಸ್ನಲ್ಲಿ ಸಭೆ ಸೇರಿದಾಗ CM ಆಪ್ತರೆಲ್ಲ ಕೇಳಿದಾಗ ನೀವು ರಾಹುಲ್ ಗಾಂಧಿ ಏನು ತೀರ್ಮಾನ ತೆಗೆದುಕೊಳ್ತಾರೋ ಆಗ ನೀವೆಲ್ಲರೂ ನಮ್ಮ ಜೊತೆಗೆ ಇರಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಆಗಲೂ ಕೂಡ ಹೇಳಿದರು. ಹಾಗಾಗಿ ಹೈಕಮಾಂಡ್ ಈ ತೀರ್ಮಾನವನ್ನು ತೆಗೆದುಕೊಂಡಾಗ ಅದನ್ನು ಧಿಕ್ಕರಿಸಿ ಹೋಗೋದಕ್ಕೆ ಸಿದ್ದರಾಮಯ್ಯನವರ ಮನಸ್ಸು ಒಪ್ಪಲಿಲ್ಲ. ಮತ್ತು ಇಷ್ಟು ಸುದೀರ್ಘವಾದಂಥ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಇಂಥದ್ದೊಂದು ಕಾರಣಕ್ಕೆ ಅಪವಾದವನ್ನು ಹೊತ್ತುಕೊಂಡು ಹೋಗುವಂಥ ಮನಸ್ಥಿತಿಯಲ್ಲೂ ಅವರು ಇಲ್ಲ. ಅದು ಒಂದು ಕಡೆ. ಇನ್ನೊಂದು ಕಡೆ ತಮ್ಮ ಪುತ್ರನ ರಾಜಕೀಯ ಭವಿಷ್ಯವೂ ಕೂಡ ಸಿದ್ದರಾಮಯ್ಯನವರ ನಿರ್ಧಾರದ ಮೇಲೆ ನಿಂತಿದೆ. ಸಿದ್ದರಾಮಯ್ಯನವರು ಈಗ ರೆಬೆಲ್ ಆಗಿ ಏನೋ ಗೊಂದಲಗಳನ್ನು ಮಾಡಿಕೊಂಡು ಕಾಂಗ್ರೆಸ್ಗೆ ಸಮಸ್ಯೆ ಮಾಡಿ ಹೋದರೆ ಅವರ ಪುತ್ರನ ಭವಿಷ್ಯದ ಮೇಲೂ ಕೂಡ ಒಂದು ರೀತಿ ಕರಿಛಾಯೆ ಮೂಡುತ್ತೆ. ಹಾಗಾಗಿ ಒಂದು ತಮ್ಮ ಪುತ್ರನ ಭವಿಷ್ಯದ ರಾಜಕಾರಣದ ದೃಷ್ಟಿಯೂ ಹೌದು, ಜೊತೆಗೆ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯನವರನ್ನ ಏಕಾಏಕಿ ನೀವು ಬಿಟ್ಟು ಹೋಗಿ ಅನ್ನುವಂಥದ್ದನ್ನು ಹೇಳ್ತಾ ಇಲ್ಲ, ಮತ್ತು ನಿಮ್ಮನ್ನು ಕಡೆಗಣಿಸಿ ನಾವು ಯಾವ ತೀರ್ಮಾನಗಳನ್ನು ಮಾಡೋದಿಲ್ಲ ಅನ್ನುವಂಥದ್ದನ್ನು ಅವ್ರಿಗೆ ಕನ್ವೆ ಮಾಡಿದಾಗ, ಸ್ವತಃ ರಾಹುಲ್ ಗಾಂಧಿಯವರೇ ಈ ವಿಚಾರವನ್ನು ಕನ್ವೆ ಮಾಡಿದಾಗ ಸಿದ್ದರಾಮಯ್ಯ ರಾಹುಲ್ ಗಾಂಧಿಯವರ ನಿರ್ಧಾರವನ್ನು ಧಿಕ್ಕರಿಸಿ ಹೋಗುವಂತಹ ಮನಸ್ಸನ್ನು ಮಾಡಲಿಲ್ಲ. ಆ ಕಾರಣಕ್ಕಾಗಿ ಕನ್ವಿನ್ಸ್ ಆದರೂ ಎಂಥದ್ದೇನು ದೊಡ್ಡ ಮಿಸ್ಟ್ರಿ ಅಂತ ಕಾಣಿಸ್ತಾ ಇಲ್ಲ. ಈ ಹಿಂದೆ ಸಿದ್ದರಾಮಯ್ಯನವರು ಅಧಿಕಾರ ಹಂಚಿಕೆಯ ಬಗ್ಗೆ ಮಾತು ಕೊಟ್ಟಿದ್ರು ಅನ್ನೋದು ಸತ್ಯ. ಆ ಮಾತಿನ ಪ್ರಕಾರ ನಡೆದುಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ ನಿನ್ನೆಯ ಸಭೆಯ ಬಳಿಕ ಕನ್ವೆ ಆಯಿತು. ಅವರು ಕೂಡ ಮಾತಿನಂತೆ ನಡೆದುಕೊಳ್ತೀನಿ, ರಾಹುಲ್ ಗಾಂಧಿ ಹೇಳದಂತೆ ನಡ್ಕೊಳ್ತೀನಿ ಅನ್ನೋದನ್ನು ಪದೇ ಪದೇ ಹೇಳಿದ ಕಾರಣ ಈ ಎಲ್ಲ ಕಾರಣಗಳಿಂದ ಸಿದ್ದರಾಮಯ್ಯನವರಿಗೆ ಈ ಆಯ್ಕೆ ಬಿಟ್ಟು ಬೇರೆಯನ್ನ ಮಾಡೋದಕ್ಕೆ ಮನಸ್ಸಿರಲಿಲ್ಲ. ಒಂದು ಒಪಿನಿಯನ್ ಕ್ರಿಯೇಟ್ ಆಗಿತ್ತು ಕಾಂಗ್ರೆಸ್ನ ಒಳಗೆ. ಸಿದ್ದರಾಮಯ್ಯನವರು ಮಾತು ಕೊಟ್ಟಿದ್ದಾರೆ, ಮಾತು ಪ್ರಕಾರ ನಡೆದುಕೊಳ್ತಾ ಇಲ್ಲ, 2.5 ವರ್ಷಕ್ಕೆ ಅಧಿಕಾರ ಬಿಡಬೇಕಾಗಿತ್ತು ಅನ್ನುವಂಥ ಸಣ್ಣ ಅರೋಗೆನ್ಸ್ ಕಾಂಗ್ರೆಸ್ನ ಒಳಗೆ ಶುರುವಾಗಿತ್ತು. ಅದು ಕಾರ್ಯಕರ್ತರ ವಲಯದಲ್ಲಿರ್ಬೋದು, ಸಮುದಾಯಗಳ ವಲಯದಲ್ಲಿ ಇರ್ಬೋದು, ಆ ಥರದ ಒಂದು ಅಲೆ ಸೃಷ್ಟಿಯಾದಂಗೆ ಕಾಣಿಸ್ತಾ ಇತ್ತು. ಆ ಸಮುದಾಯಗಳ ಅಪವಾದ ಅಥವಾ ಕಾರ್ಯಕರ್ತರ ಕೆಂಗಣ್ಣಿಗೆ ಗುರಿಯಾಗಿ ಹೋಗಬೇಕಾದಂತಹ
ಮನಸ್ಥಿತಿಯಲ್ಲಿ ಸಿಎಂ ಇದ್ದಂಗೆ ಕಾಣಿಸ್ತಾ ಇಲ್ಲ. ಮತ್ತು ಸಿಎಂ ರಾಜಕೀಯದ ಸಂಧ್ಯಾ ಕಾಲದಲ್ಲಿದ್ದಾರೆ. ಒಂದು ಒಳ್ಳೆಯ ಎಕ್ಸಿಟ್ ಕೂಡ ಅವರಿಗೆ ಬೇಕಿದೆ. ಆ ಕಾರಣಕ್ಕಾಗಿ ನೀವು ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅನ್ನುವಂಥ ಆಫರ್ ಅನ್ನ ಕೊಟ್ಟಿದ್ದಾರೆ. ಅದನ್ನ ಸಿದ್ದರಾಮಯ್ಯ ಏನ್ ಮಾಡ್ತಾರೆ ಅನ್ನೋದು ಇನ್ನೂ ಕೂಡ ಕುತೂಹಲ ಇದೆ. ಯಾಕಂದ್ರೆ ನಿನ್ನೆ ಅವರು ಹೇಳಿ ಬರುವಂತ ಸಂದರ್ಭದಲ್ಲಿ ಅದು ಯಾವುದೇ ಭರವಸೆಯನ್ನ ನೀಡಿಲ್ಲ. ಅವ್ರು ರಾಜೀನಾಮೆ ಕೊಟ್ಟ ಬಳಿಕ ಯಾವ ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಕನ್ವಿನ್ಸ್ ಮಾಡುವಂತ ವಿಚಾರದಲ್ಲಿ ರಾಹುಲ್ ಗಾಂಧಿಯವರು ತೆಗೆದುಕೊಂಡಿರುವಂತ ಕಾಲ್ ಒಂದೇ ಸಿದ್ದರಾಮಯ್ಯ ಕನ್ವಿನ್ಸ್ ಆಗ್ಲಿಕ್ಕೆ ಕಾರಣ. ಬೇರೆ ಯಾರ ಮಾತಿಗೆ ಕನ್ವಿನ್ಸ್ ಆಗಿಲ್ಲ. ರಾಹುಲ್ ಗಾಂಧಿ ಅವರ ಮಾತಿಗೆ ಮಾತ್ರ ಕನ್ವಿನ್ಸ್ ಆದಂಗೆ ಕಾಣಿಸ್ತಾ ಇದೆ. ರಕ್ಷತ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.